ಅದ ನಮಸ್ಕಾರ ರೀ. ಈಗ ಎಲ್ಲ ಕಡೆ ಟ್ರ್ಯಾಕ್ಟರ್ಗಳು ಗಳೆ ಹೊಡಿತಾರ್ರಿ. ನೀವು ಎತ್ತುಗಳನ್ನ ಹೊಡ್ಲಿಕ್ಕತ್ತೀರಲ್ರಿ, ಏನು ವಿಶೇಷ? ಟ್ರಾಕ್ಟರ್ ಎಲ್ಲ ಹೊಡೆದ್ರಿ. ಈಗ ಟ್ರಾಕ್ಟರ್ ಎಲ್ಲ ಹೊಡೆದಿದ್ದಾರೆ. ನಾವು ದಮ್ ಬಾರ್ ದಾಬ್ ಆಗಿದ್ರೆ ಕಬ್ಬಣಿ ಎಲ್ಲ ಅದಲ್ಲ ಮ್ಯಾಗ ಹರಗಲ್ ಹತ್ತಿದಾರೆ ಬರೀ. ಹರಗುದು ಎತ್ತುಗಳೇ ಮಾಡ್ಲತ್ತೀರಿ. ಏನು ಬಿತ್ತುದನ್ನ ಎತ್ತುಗಳನ್ನ ಮಾಡ್ತೀರೇನ್ರಿ? ಹ್ಞೂ ರೀ. ಮತ್ತೆ ಎತ್ಗಳು ಅವ್ರ ಮನ್ಯಾಗ ಕಟ್ಟಿದ ಮತ್ತೆ ಹಾಕಿ ಬಿಡುದ್ರಿ. ಎತ್ತುಗಳಾಗ್ರಿ ದಷ್ಟು ಇರ್ತೀರಿ. ಅದು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಈ ಎತ್ತುಗಳದು ಸಾಕೋದು ಭಾಳ ಅಪರೂಪರಾಗಿದೆ. ಎಲ್ಲರೂ ಒಬ್ಬೊಬ್ರು ಸಾಕ್ಯಾರ ನಿಮ್ಮಂತವ್ರು. ಆದ್ರೆ ಈಗ ಭೂಮಂಡಲ ಮ್ಯಾಗ ಇವು ಬಸವಣ್ಣಗಳು ಕಡಿಮೆ ಆಗ್ಲಕತ್ತಾವ್ರಿ. ಕಡಿಮೆ ಆಗಲ್ಲ, ಬರೀ ಟ್ರ್ಯಾಕ್ಟರ್ ವಾಹನಗಳಾಗ್ಯಾವ. ಈಗ ಆ ಕಡೆ ಹಂಗೆ ಆ ಕಡೆ ಅದರಿಂದ ನಮ್ಮ ರೈತರು ಕೃಷಿ ಸಂಪ್ರದಾಯ ಅಂದ್ರೆ ಎತ್ತುಗಳು ಸಾಕ್ಬೇಕು, ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕ್ಬೇಕು ಅಂತ ಹೇಳಿ ಕಣ್ಣೀರು ಕಾಡ್ಸಿದ್ರು ಅಪ್ಪರು ಹೇಳ್ತಾರ. ಅದಕ್ಕೆ ನಾವು ಈ ಕಡೆ ಎಲ್ಲ ಹೆಜ್ಜೆನಕಾಯಿ ಬಂದೀವಿ. ಮಳಿ ಬೆಳೆ ಹಂಗ ಅನಿಸ್ತದೆ ಈ ಕಡೆ? ಮಳಿ ಬೆಳೆ ಈಗ ಮಳಿ ಚಾಲು ಆಗಿದೆ. ಜಾಸ್ತಿ ಇವಾಗ ತೊಡ್ಬತ್ತು ಆಗ್ಯದ್ರಿ. ಆಗ್ಯದ ಆದ್ರೇನ ಆಗ್ಯದ್ರಿ ಪೂರ. ಅಂದ್ರೆ ಈ ರೈತ ಸರ್ಕಾರಕ್ಕೆ ಸಮಾಜಕ್ಕೆ ಏನೇನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಹೇಳ ಟ್ಯಾಂಕರ್ ತಂದು ಹಾಕ್ತಾರೆ ರೀ. ಅಂದ್ ಈ ಜಾನುವಾರುಗಳಿಗೆ ಎಲ್ಲ ಟ್ಯಾಂಕರ್ ನೀರಿ. ಈ ಕಡೆ ಯಾಕಡ್ರಿ ಜಾನುವಾರುಗಳಿಗೆಲ್ಲ ನೀರಿಂದು ಟ್ಯಾಂಕರ್ಲಿ ಹಾಕ್ತಾರ್ರಿ. ಮನಿ ಒಂದು ತೊಡ್ತೊಡಿ ಅವ್ರ ಬೋರಿಗೆ ಅವು ಕುಡಿಸ್ತೇವೆ. ಅವ್ರು 2 ದಿನಕ್ಕೆ 3 ದಿನಕ್ಕೆ ತಂದು ಹಾಕ್ತಾರೆ. ಕ್ಯಾನಲ್ಲ ಪೈಪ್ಲೈನ್ ಏನು ಯೋಜನೆ ಯಾವ ಬಂದಿಲ್ರಿ ಕರೆ. ಅವು ಮಾಡಿದ್ರಂದ್ರೆ ಎಲ್ಲ ನೀರಾವರಿ ಚಲೋ ಜಮೀನು ಅದಾವ. ಆತವ್ರಿ ಕರೆ. ಮತ್ತು ಬೆಳೆಗಳದ್ದು ಈ ಕಡೆ ದ್ರಾಕ್ಷಿ ಯಾವ ಬೆಳೆ ಹೆಚ್ಚು ಬೆಳಿತೀರಿ ನೀವು? ದ್ರಾಕ್ಷಿ ಹಚ್ಚಲ್ರಿ. ದಾಳಿಂಬ್ರಿ ಹಿಂಗ ಮತ್ತೊಬ್ರು ಹೋಗತ್ರಿ. ದಾಳಿಂಬ್ರ, ದ್ರಾಕ್ಷಿ ಆಯ್ತು, ಲಿಂಬೆ ಗಿಡ ಇವು ಹೆಚ್ಚು ಬೆಳಿತಾರೆ. ಲಿಂಬೆ ಗಿಡನು ಭಾಳ ಒಣಗ್ಯಾವ್ರಿ ಈ ವರ್ಷ. ನೀರು ಇಲ್ರಿ ಅವಕ್ಕ. ಆಗಿದಿಲ್ಲ ಒಪ್ರ ಆಯ್ತು ರೀ. ಮತ್ತೆ ಬೇಟೆ ಬಗ್ಗೆ ನಿಮ್ಮ ಹೆಸರು ಏನ್ರಿ? ಬೇಕಾ ಸೇರ್ಸಲ್ರಿ. ಅದೇ ಸರಿ ಮಠ ರೀ ಮಠ ಗುರುಗೋಳ್ರಿ. ಸಾಕಿನ ಜೇವ್ರು. ಸಾಕಿನ ಜೇವ್ರು ರೇವಣ ಮತ್ತೆ ಅವರು ನಿಮ್ಮ ಬಾಬಾನೇ ನಮ್ಮ ಅಪ್ಪನ ತಮ್ಮವ್ರಿ. ನೀವು ಅವ್ರಿಗೆ ದರ್ಶನ ತಗೊಂಡಿರಿ? ರೀ. ಮಾತಾಡಿರಿ ಅವ್ರ ಜೊತೆಗೆ? ಕಾಟ್ ಹುಡುಗರಟ್ಟಿ ರಟ್ಟಿ ಇದ್ದೀರಿ. ನಾನೇ ರೀ. ನೀವೇ ಅವ್ರ ಸೇವೆ ಮಾಡಿ? ಅವ್ರ ಸೇವೆ ನಾವೇ ಮಾಡಿದೇವ್ರಿ. ಅವರು ಇವತ್ತು ತಿಳಿರಿ ನಾವು. ಇವು ಮುತ್ತೇನೆ ಎತ್ತುಗಳು? ರೀ. ಎತ್ತಾಗ ಅವ್ರದ್ದೇ ಹೊಲ ರೀ ಇದು. ಸ್ವಂತ ಹೊಲನೇ ಅವ್ರದ್ರಿ ಇದು. ಇದು ಈಗ ನಾವು ನಿಂತದ್ದು ನಮ್ಮ ಅಪ್ಪ ಅವ್ರದ್ರಿ. ಆಯಿಂದ ಈ ಪಾರ್ ನಿಂತು ಇಲ್ಲಿ ಬಾಂದ್ರೆ ಕೊಟ್ಟದ ನಿಂತದ ನೋಡ್ರಿ. ಕೊಟ್ಟದ ಹಿಂಗ ಅವ್ರ ಪಟ್ಟಿ ಗುದ್ರಿ. ಆಯಿಂದ ಆಚೆ ಕಡೆ ಹಾಕಾಕ ಅವ್ರು ಆಡ್ತಾಂಬ್ರ 4 ಮಂದಿ ರೀ ನಮ್ಮ ಅಪ್ಪಗಳು ಅಂತನ್ರಿ. ನಾವು ಜೇವರದ ಶ್ರೀ ಜ್ಯೋತಿ ರೇವಣಸಿದ್ದೇಶ್ವರರ ಒಂದು ತೋಟ, ಅವರ ವಾಸಸ್ಥಾನ, ದೇವಾಲಯ ಕಂಡಿದ್ದು ತುಂಬ ಸಂತೋಷ ಆಯಿತು. ಅವರೇ ಸಾಕಿ ಬೆಳೆಸಿರ್ತಕ್ಕಂಥ ಈ ಒಕ್ಕಲ್ತನದ ಜೋಡಿ ಎತ್ತುಗಳು, ಈ ಒಕ್ಕಲ್ತನ ಕಂಡು ನಮಗೆ ತುಂಬ ಸಂತೋಷ ಆಗ್ತದೆ. ನಾವು ಒಂದು 2 ಇದು ಹೊಡೆದು ನೋಡೋಣ. ಸರಿ ಸರಿ. ಊರುಗಳೊಳೆ ಭಾರಿ ಚಂದ ಇಟ್ಟಿರ್ಬೇಕ ನೀವು. ಬಾರ್ತಲ್ಲಿ ಎತ್ಬೇಡಿ ಸುಮ್ಮ ಅಡಿಗೆ ಮಾಡ್ಕೊಡ್ರಿ. ಹೆಸರೇನ್ರಿ? ಸಂಗೆ ಬಳೆ ಏನು ಹೆಸರು? ಸಂಗೆ ಬಳೆ ಅಲ್ರಿ. ಅವಾಗ ಇದು ಮಾನಿಂಗೇರಿ, ಅದು ಹಣಿಮೇರಿ. ಇದು ಮಾನಿಂಗ ಹನುಮಂತ. ಹೆಸರು ಚಂದ ಇಟ್ಟಿರಿ. ದಷ್ಟು ಕೊಟ್ಟು ಇಟ್ಟಿರಲ್ಲ, ಅದು ನಮಗೆ ಭಾರಿ ಖುಷಿ ಆಗ್ತದೆ ನೋಡಿ. ಹಂಗೆ ಮೊದಲು ಬಿತ್ತು ದಿಂಡದ ಇದ್ವಲ್ರಿ, ಅವೆಲ್ಲ ಅವ್ರಿ? ಅವಲ್ರಿ ಎಲ್ಲ ಎಲ್ಲ ಸಜ್ಜಾರಿ. ಒಕ್ಕಲ್ತ ಎಡಿ ಡೇಬಿ ಎಲ್ಲ ಸಜ್ಜದ ನೋಡ್ರಿ. ಒಕ್ಕಲ್ತನ ಅವರೇ ಮಾಡಿ ಕೊಟ್ಟಾರ ನನಗೆ. ಹಿಂಗೆ ಹೋಗ್ತೇವ್ರಿ ನಾವು. ಆ ಹೊಲಕ್ಕೆ ಹೋಗುದ್ರಿ ಹಿಂಗ್ರಿ. ಬೆಳ್ಸಿದೇವ್ರಿ. ಅದು ನಿಮ್ದೆಲ್ಲ ಆಶೀರ್ವಾದ ಇರಪ್ಪ. ನಿಮ್ಮ ಹೆಸರು ಏನ್ರಿ? ಶ್ರೀಶೈಲ ಆಳೂರ್ ಅಂತಾರೆ. ನಾವು ರೈತ ಕವಿಗಳ ಲೇಖಕರ್ರಿ. ಗೋಡ್ಯಾಳ ಗ್ರಾಮದವರು, ಕೃಷಿನಗರ. ನಾವು 8 ಗ್ರಂಥ ಬರ್ದೇವ್ರಿ. ಜೋರ್ ಮುತ್ತಿನೊಂದು ಬರ್ಲಿಕ್ಕತ್ತೀವಿ. ಒಕ್ಕಲ್ತನ ಬಗ್ಗೆನೂ ಬರ್ಲಿಕ್ಕತ್ತೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ತುಂಬ ಸಂತೋಷ. ಅವ್ರ ಸರಿಪ್ಪ.